ಎಲ್ರಿಗೂ ನಮಸ್ಕಾರ. ಇವತ್ತು ಪೋಕೋನವರು ಲಾಂಚ್ ಮಾಡಿರುವ ಪೋಕೋ X7 ನಮ್ಮ ಬಳಿ ಇದೆ. ಈ ಫೋನ್ ನ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ನ ಆನ್ ಮಾಡಿ. ಲಾಸ್ಟ್ ಇಯರ್ 2024 ನಲ್ಲಿ ಪೋಕೋ X6 ಒಂದು ಒಳ್ಳೆ ಗೇಮಿಂಗ್ ಫೋನ್ ಆಗಿತ್ತು ಮತ್ತೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಫೈನಲಿ 2025 ನಲ್ಲಿ ಪೋಕೋನವರು X7 ಸೀರೀಸ್ ನ ಮಾರ್ಕೆಟ್ಗೆ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ ಫೋನ್ 9 ಜನವರಿಗೆ ಲಾಂಚ್ ಆಗಿದೆ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕಲಿ ಇದರ ಡಿಸೈನ್, ಕ್ಯಾಮ್ರಾ ಅಂಡ್ ಪರ್ಫಾರ್ಮೆನ್ಸ್, ಬ್ಯಾಟ್ರಿ, ಚಾರ್ಜಿಂಗ್, ಡಿಸ್ಪ್ಲೇ ಇದರೆಲ್ಲ ಬಗ್ಗೆ ಕ್ವಿಕ್ ಇನ್ಫಾರ್ಮೇಶನ್ ಹೇಳ್ತೀನಿ ಬನ್ನಿ. ಸೊ ಈ ಪೋಕೋನ X ಸೀರೀಸ್ ಬಾಕ್ಸ್ ಬಂದು ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರ್ ಇರುತ್ತೆ. ಬಾಕ್ಸ್ ಬ್ಯಾಕ್ ಸೈಡ್ ಇದರ ಹೈಲೈಟೆಡ್ ಫೀಚರ್ಸ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಬಾಕ್ಸ್ ನ ಓಪನ್ ಮಾಡಿದಾಗ ಫಸ್ಟ್ ಬಾಕ್ಸ್ ನಲ್ಲಿ ಬ್ಯಾಕ್ ಕೇಸ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಬ್ಯಾಕ್ ಕೇಸ್ ಬೇರೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ರೀತಿ ಬೇಗ ಹಾಳಾಗಲ್ಲ, ಯಾಕಂದ್ರೆ ಇದು ಗ್ರೇ ಕಲರ್ ಸಿಲಿಕಾನ್ ಬ್ಯಾಕ್ ಕೇಸ್. ಇದು ಕರ್ಡ್ ಡಿಸ್ಪ್ಲೇ ಆಗಿರೋದ್ರಿಂದ UV ಗ್ಲಾಸ್ ಪ್ರೊಟೆಕ್ಷನ್ ಗಾಗಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಸಿಮ್ ಎಜೆಕ್ಟರ್ ಟೂಲ್ ನ ಪ್ರೊವೈಡ್ ಮಾಡಿದ್ದಾರೆ. ಕೆಳಗೆ ಪೋಕೋ X7 ಸ್ಮಾರ್ಟ್ ಫೋನ್ ಇದೆ. ನಮ್ಮ ಹತ್ರ ಇರೋ ಪೋಕೋ ಫೋನ್ ಕಲರ್ ಪೋಕೋ ಅಫಿಷಿಯಲ್ ಕಲರ್ ಆಗಿದೆ. ಬ್ಲ್ಯಾಕ್ ಕಲರ್ ಮತ್ತು ಯೆಲ್ಲೋ ಕಲರ್ ಸೈಡ್ ಸ್ಟ್ರಿಪ್ಸ್ ಇದೆ. ಈ ಫೋನ್ ನ ಬ್ಯಾಕ್ ಕಂಪ್ಲೀಟ್ ಲೆದರ್ ಫಿನಿಶ್ ಆಗಿದೆ. ಇದನ್ನು ಬಿಟ್ಟು ಬೇರೆ 2 ಕಲರ್ ವೇರಿಯಂಟ್ ಇದೆ. ಆ ಫೋನ್ಸ್ಗೆ ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ಈ ಫೋನ್ ನ ಕಲರ್ ನೋಡೋದಾದ್ರೆ ತುಂಬಾ ಅಟ್ರಾಕ್ಟಿವ್ ಮತ್ತು ಪ್ರೀಮಿಯಂ ಲುಕ್ ಇದೆ. ಸೊ ಈ ಫೋನ್ ನಲ್ಲಿ ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ಸ್ ಕೊಟ್ಟಿದ್ದಾರೆ. ಬೇಸಿಕ್ಲಿ ಈ ಫೋನ್ ನಲ್ಲಿ IP66, IP68, IP69 ವಾಟರ್ ರೆಸಿಸ್ಟೆನ್ಸ್ ರೇಟಿಂಗ್ ಸಿಗ್ತಾ ಇದೆ. ಅಪ್ ಟು 30 ಮಿನಿಟ್ಸ್ ನೀವು ಈ ಫೋನ್ ನ ನೀರಲ್ಲಿ ಯೂಸ್ ಮಾಡಬಹುದು, ಬಟ್ ಜಾಸ್ತಿ ನೀರಿನಲ್ಲಿ ಯೂಸ್ ಮಾಡಬಾರ್ದು, ಯಾಕಂದ್ರೆ ಕಂಪ್ನಿ ವ್ಯಾರಂಟಿ ಕೊಡೋದಿಲ್ಲ. ಬಾಕ್ಸ್ ನಲ್ಲಿ 45 ವಾಟ್ಸ್ ಚಾರ್ಜರ್ ಮತ್ತು ಟೈಪ್ ಎ ಟು ಟೈಪ್ ಸಿ ಕೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಫೋನ್ ನ ಡಿಸೈನ್ ಏನಿದೆ, ಎಸ್ಪೆಷಲಿ ಈ ಕಲರ್ ನನಗೆ ತುಂಬಾ ಇಷ್ಟ ಆಯ್ತು. ನೀವೇನಾದ್ರೂ ಈ ಫೋನ್ ಪರ್ಚೇಸ್ ಮಾಡ್ತಿದ್ರೆ ಇದೇ ಕಲರ್ ಪರ್ಚೇಸ್ ಮಾಡಿ, ಯಾಕಂದ್ರೆ ಲೆದರ್ ಬ್ಯಾಕ್ ಫಿನಿಶ್ ಸಿಗ್ತಾ ಇದೆ. ಈ ಫೋನ್ 8/128GB ಮತ್ತು 8/256GB 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ. ಈ ಫೋನ್ 22,000 ಮತ್ತು 24,000 ರೂಪಾಯಿಗಳು ಆಗಿರುತ್ತೆ. ಬ್ಯಾಕ್ ನಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ. 50MP OIS ಮೇನ್ ಕ್ಯಾಮ್ರಾ ವಿತ್ ಸೋನಿ LYT 600 ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ 8MP ಅಲ್ಟ್ರಾ ವೈಡ್ ಲೆನ್ಸ್ ಕೊಟ್ಟಿದ್ದಾರೆ. 20MP ಸೆಲ್ಫಿ ಕ್ಯಾಮ್ರಾ ಪ್ರೊವೈಡ್ ಮಾಡಿದ್ದಾರೆ. ಈ ರೀತಿ ಪೋರ್ಟ್ರೇಟ್, ಔಟ್ಡೋರ್, ಇಂಡೋರ್ ಫೋಟೋಸ್ ನ ಸೆಲ್ಫಿ ಅಂಡ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬಹುದು. ಅದನ್ನ ಬಿಟ್ಟು ಈ ಫೋನ್ ನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಡೈಮೆನ್ಸಿಟಿ 7300 ಅಲ್ಟ್ರಾ ಪ್ರೊಸೆಸರ್ ಸಿಗ್ತಾ ಇದೆ. ಆನ್ಸತ್ತು ಬೆಂಚ್ ಮಾರ್ಕ್ ಸ್ಕೋರ್ ನೋಡೋದಾದ್ರೆ 5 lakh ಪ್ಲಸ್ ಆಲ್ಮೋಸ್ಟ್ 6 lakhs ಇದೆ. CPU ಥ್ರಾಟಲ್ ಪರ್ಫಾರ್ಮೆನ್ಸ್ 77 to 80% ಹೆಚ್ಚು ಕಮ್ಮಿ ಗ್ರಾಫ್ ನಲ್ಲಿ ಶೋ ಆಗ್ತಿದೆ. LPDD R4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಟೈಪ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಪೋಕೋ X7 Pro ಕೂಡ ರಿವ್ಯೂ ಮಾಡ್ತಾ ಇದೀವಿ, ಇನ್ನು ಸ್ವಲ್ಪ ದಿನದಲ್ಲೇ ಅಪ್ಲೋಡ್ ಮಾಡ್ತೀವಿ. ಈ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ಬೆಸ್ಟ್ ಆಲ್ರೌಂಡರ್ ಫೋನ್ ಆಗಿದೆ. ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.67 ಇಂಚಸ್ 3D ಕರ್ಡ್ ಅಮೂಲ್ ಡಿಸ್ಪ್ಲೇ ವಿತ್ 1.5K ರೆಸೊಲ್ಯೂಷನ್ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ನ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಿಗ್ತಾ ಇದೆ ಅಂಡ್ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಇಂಡೋರ್ ಅಥವಾ ಔಟ್ಡೋರ್ ಎಲ್ಲೇ ಗೇಮ್ ಮಾಡಿ ಕ್ರೇಜಿ ಫೀಲ್ ಇರುವಂತ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮೇನ್ ಥಿಂಗ್, ಈ ಡಿಸ್ಪ್ಲೇ 68 ಬಿಲಿಯನ್ ಪ್ಲಸ್ ಕಲರ್ಸ್ ನ ಸಪೋರ್ಟ್ ಮಾಡುತ್ತೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಪ್ರೊಟೆಕ್ಷನ್ ಇದೆ. ಈ ಫೋನ್ ನ ನೀರಲ್ಲಿ ಹಾಕಿದ್ರು ಬೀಳ್ಸಿದ್ರು ಏನೂ ಆಗೋದಿಲ್ಲ, ಯಾಕಂದ್ರೆ ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತಾನೆ ಹೇಳ್ಬೋದು. ಈ ಫೋನ್ ನ ಪೋರ್ಟ್ಸ್ ಅಂಡ್ ಬಟನ್ಸ್ ನೋಡೋದಾದ್ರೆ ರೈಟ್ ನಲ್ಲಿ ವಾಲ್ಯೂಮ್ ಅಪ್ ಅಂಡ್ ಡೌನ್ ಮತ್ತು ಪವರ್ ಬಟನ್ ನ ಕೊಟ್ಟಿದ್ದಾರೆ. ಬಾಟಮ್ ಸೈಡ್ ಅಲ್ಲಿ ಸ್ಪೀಕರ್ ಇದೆ. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್ ಅಂಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಅಪ್ಪರ್ ಸೈಡ್ ನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ಇದೆ. IR ಬ್ಲಾಸ್ಟರ್ ಇದೆ, ಸ್ಪೀಕರ್ ಇದೆ. ಈ IR ಬ್ಲಾಸ್ಟರ್ ಇಂದ ನಿಮ್ಮ ಮನೆಯಲ್ಲಿರುವ ಸ್ಮಾರ್ಟ್ ಟಿವಿ ಅಂಡ್ ಸ್ಮಾರ್ಟ್ AC ನ ಕಂಟ್ರೋಲ್ ಮಾಡಬಹುದು. ಈ ಫೋನ್ ನಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಈ ಸ್ಪೀಕರ್ಸ್ ತುಂಬಾ ಲೌಡ್ ಅಂತಾನೆ ಹೇಳ್ಬೋದು. HyperOS Android 14 ಸಾಫ್ಟ್ವೇರ್ ನ ಪ್ರೊವೈಡ್ ಮಾಡಿದ್ದಾರೆ. 3 years ಸಾಫ್ಟ್ವೇರ್ ಅಪ್ಡೇಟ್ ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ ನ ಕೊಡ್ತಾರೆ. ಇನ್ನ ಸ್ವಲ್ಪ ದಿನದಲ್ಲೇ HyperOS 2 ಮತ್ತು Android 15 ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನಲ್ಲಿ 5000 mAh ಬ್ಯಾಟರಿ ಸಿಗ್ತಾ ಇದೆ. 1 day ಪ್ಲಸ್ ಈ ಫೋನ್ ಈಸಿಯಾಗಿ ಸರ್ವೈವ್ ಮಾಡುತ್ತೆ. 45 ವಾಟ್ಸ್ ಫಾಸ್ಟ್ ಚಾರ್ಜರ್ ಕೂಡ ಈ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ. 45 ಮಿನಿಟ್ಸ್ ನಲ್ಲಿ ಈ ಫೋನ್ 0 to 100% ಫುಲ್ ಚಾರ್ಜ್ ಆಗುತ್ತೆ. ಅಂಡ್ ಈ ಫೋನ್ ನಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಏನೇ ಮಾಡಿ ಬ್ರ್ಯಾಂಡ್ ಪ್ರಕಾರ ಈ ಫೋನ್ ಹೀಟ್ ಆಗಲ್ಲ. ಈ ಫೋನ್ ಪೋಕೋ X6 ಮಾಡೆಲ್ ಗಿಂತ ತುಂಬಾ ಚೆನ್ನಾಗಿದೆ. ಈ ಫೋನ್ಗೆ UV ಗ್ಲಾಸ್ ಹಾಕ್ಸೋದು ತುಂಬಾ ಡೇಂಜರ್, ಯಾಕಂದ್ರೆ UV ಗ್ಲಾಸ್ ಚೇಂಜ್ ಮಾಡ್ಬೇಕಾದ್ರೆ ಡಿಸ್ಪ್ಲೇ ಹೊಡೆದೋಗೋ ಚಾನ್ಸ್ ಇರುತ್ತೆ, ಪವರ್ ಬಟನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಫೋನ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿ.
ಈ ಫೋನ್ ನಲ್ಲಿ ಮೊದಲೇ ಒಂದು ಪ್ರೀ ಅಪ್ಲೈಡ್ ಸ್ಕ್ರೀನ್ ಗಾರ್ಡ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಪರ್ಸನಲಿ ಫೋನ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.